ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತಂತೂ ಶಾಂತಿ ಮೀನನ್ನು ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಮುದ್ದು ಮಾಡ್ತಿರೋ ದೃಶ್ಯನೇ ನೋಡಬಹುದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಕೂಡ ಎಲ್ಲಿ ಸ್ಕಿಪ್ ಮಾಡದೆ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ. ಇಲ್ಲಿ ಇನ್ನೇನು ಸೂರ್ಯ ಬಂದುಬಿಟ್ಟು 55 ಲಕ್ಷ ಮೀನಾಗೆ ಒಂದು ಗಿಫ್ಟ್ ಆಫರ್ ಆಗಿ ಕೊಟ್ಟಿದ್ದಾರೆ. ಒಂದು ಗಿಫ್ಟ್ ಹೊಡೆದಿದೆ ಅಂದರೆ ಒಂದು ಲಾಟ್ರಿ ಹೊಡೆದಿದೆ ಅಂಥೇಳಿ ಮನೆಯವ್ರ ಮುಂದೆಲ್ಲ ಹೇಳಿದ್ದಾನೆ. ಹೇಳಿದ ತಕ್ಷಣವೇ ಶಾಂತಿ ಅಂತೂ ಬಿಟ್ಟಿರೋ ಬಾಯಿನ ಮುಚ್ತಾನೇ ಇಲ್ಲ. ಅಷ್ಟು ಆಶ್ಚರ್ಯಗೊಂಡಿದ್ದಾರೆ ಅವರು. ಅಂದರೆ 55 ಲಕ್ಷ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಇಲ್ಲಿ ತುಂಬಾ ಡ್ರಾಮಾ ಶುರುವಾಗಿದೆ. ಸಿಕ್ಕಾಪಟ್ಟೆ ನಾಟಕ ಶುರುವಾಗಿ ಏನು ಅವಳ ಹೊಗಳಬೇಕು ಅಂತ ಹೇಳ್ಬಿಟ್ಟು ತುಂಬಾ ಆತಂಕದಿಂದ ಇಲ್ಲಿ ಸೂರ್ಯ ಹೇಗಾದರೂ ಮಾಡಿ 55 ಲಕ್ಷನ ಬೆನಿಫಿಟ್ ಬಂದಿರೋದನ್ನ ನಾನು ಕೋಟಿ ಮಾಡ್ತೀನಿ ಅಂತ ಸೂರ್ಯ ನಿಂತಿದ್ದಾನೆ. ಅಂದರೆ ಪ್ರಾಪರ್ಟಿಗೆ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡೋಣ, ಅದರಲ್ಲಿ 50 ಲಕ್ಷ ಬಂಡವಾಳ ಹಾಕಿದರೆ 50 ಲಕ್ಷ ನಮಗೆ ಕೋಟಿಗಟ್ಟಲೆ ಬರುತ್ತೆ. ಹಾಗಾಗಿ ಈ ಸರಿ ನಾವು ಏನಾದರೂ ಮಾಡಿ ಚೆನ್ನಾಗಿ ಕೋಟಿಗಟ್ಟಲೆ ಮಾಡಬೇಕು ಅಂತ ಸೂರ್ಯ ಡಿಸೈಡ್ ಮಾಡಿದ್ದಾನೆ. ಇಲ್ಲಿ ರಂಗನಾಥ್ ಅವ್ರು ಕೂಡ ಅಷ್ಟೇ. ಸಕ್ಕರೆ ಒಂದು ಕೆಲಸ ಮಾಡು, ನಿನ್ನ ಹತ್ರ ಒಂದು ಬ್ಯಾಗ್ ಇದೆಯಲ್ಲ ದೊಡ್ಡದು ಟ್ರಾಲಿ ಬ್ಯಾಗು, ಅದನ್ನು ನನಗೆ ಕೊಟ್ಬಿಡು. ಅದನ್ನು ಯಾಕೆಂದರೆ ದುಡ್ಡು 55 ಲಕ್ಷ ದುಡ್ಡು ಆ ಬ್ಯಾಗಿಗೆ ಇಡಿಸುತ್ತೆ. ಆ ಬ್ಯಾಗ್ನ ತೊಗೊಂಡೋದ್ರೆ ಮಾತ್ರ ಆ ದುಡ್ಡನ್ನ ತರೋಕ್ಕೆ ಸಾಧ್ಯ ಅಂತೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಆದರೆ ರೋಹಿಣಿಗೆ ಮಾತ್ರ ಅಲ್ಲಿ 1-2 ನಿಮಿಷ ನಿಂತ್ಕೊಂಡಂಗೆ ರೂಮಿಗೆ ಬಂದ್ಬಿಟ್ಟು, ಅಯ್ಯೋ ದೇವ್ರೇ, ನಾನು ಎಷ್ಟು ಕಷ್ಟಪಟ್ಟು ಲಕ್ಷ್ಮಿಗೆ ಪೂಜೆ ಮಾಡಿದೆ, ಕಳಸನೆಲ್ಲ ಇಟ್ಟೆ. ಆದರೆ ಲಕ್ಷ್ಮಮ್ಮ ಯಾಕಮ್ಮ ನನಗೆ ಈ ರೀತಿ ಕರುಣೆ ತೋರ್ದಂಗೆ ಆ ಮೀನಾಗೆ 55 ಲಕ್ಷ ಕಷ್ಟನೇ ಪಡ್ದಿರ 55 ಲಕ್ಷ ದುಡ್ಡು ಬಂದಿದೆ. ಏನು ಕಷ್ಟನೇ ಪಟ್ಟಿಲ್ಲ, 55 ಲಕ್ಷ ದುಡ್ಡು ಬಂದಿದೆ ಅಂತಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ ಲಕ್ಷ್ಮಮ್ಮ. ಆದರೆ ನನಗೆ ಮಾತ್ರ ಕರುಣೆನೇ ತೋರಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಟೆನ್ಷನ್ನಿಂದ ಒಂದು ಫೋನ್ನ ಮಾಡ್ತಾಳೆ. ಆದರೆ ಪೂಜೆಗೆ ಫೋನ್ ಮಾಡಿಬಿಟ್ಟು, ಏನೇ ವರಲಕ್ಷ್ಮಿ ಹಬ್ಬದ ವಿಶೇಷ ಕಣೆ ನಿನಗೆ ಅಂತ ವಿಶ್ ಮಾಡಿದಾಗ, ಅಯ್ಯೋ ನೀನು ವಿಶ್ ಇರಲಿ ಕಣೆ, ನನಗೆ ಇಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಕಣೆ, ಟೆನ್ಷನ್ನ ಹೆಂಗೆ ಸಾಲ್ವ್ ಮಾಡೋದಂತಲೇ ಗೊತ್ತಾಗ್ತಿಲ್ಲ ಕಣೆ ಪೂಜಾ ಅಂದಾಗ, ಏನೇ ಅಂದಾಗ, ಒಂದು ವಿಷಯ ಗೊತ್ತೇನೆ ನಿನಗೆ, ಮೀನಾಗೆ 55 ಲಕ್ಷ ಕಷ್ಟ ಪಡ್ದಿರನೇ 55 ಲಕ್ಷ ಲಾಟ್ರಿ ಹೊಡೆದಿದೆ ಕಣೆ ಅಂದಾಗ ಬಾಯಿ ಬಿಟ್ಬಿಡ್ತಾಳೆ ಪೂಜಾ. ಏನು ಹೇಳ್ತಿದ್ಯಾ ನೀನು ಅಂತ ಹೇಳಿಬಿಟ್ಟು, ಹೌದು ಕಣೆ 55 ಲಕ್ಷ ಕಣೆ ಪೂಜೆಗೆ ಲಾಟ್ರಿ ಹೊಡೆದಿರೋದು. ಯಾವುದೇ ಕಷ್ಟನೂ ಪಟ್ಟಿಲ್ಲ, ಏನೂ ಮಾಡಿಲ್ಲ, ಒಂದು ಕೆಲಸನೂ ಮಾಡಿಲ್ಲ ಕಣೆ. ಆದರೆ ಲಕ್ಷ್ಮೀ ಪೂಜೆ ಮಾಡಿದ್ದೆಲ್ಲ ನಾನು, ಆದರೆ ಅವಳಿಗೆ 55 ಲಕ್ಷ ದೇವರು ವರವಾಗಿ ಕೊಟ್ಬಿಟ್ಟಿದ್ದಾನೆ ಕಣೆ ಅಂದಾಗ, ಅಯ್ಯೋ ರೋಹಿಣಿ ಏನೇ ಹೇಳ್ತಿದ್ಯಾ ನೀನು ಅಂದಾಗ, ಹೌದು ಕಣೆ ಏನೇ ಮಾಡೋದೀಗ, ನಮ್ಮ ಅತ್ತೆ ನನ್ನ ಇನ್ಮೇಲೆ ಚೆನ್ನಾಗಿ ನೋಡ್ಕೊಳ್ಳಲ್ಲ ಕಣೆ, ಯಾಕೆಂದರೆ ನನ್ನ ಹತ್ರ ದುಡ್ಡೈತಂತಲೇ ನನ್ನ ಪ್ರೀತಿ ಮಾಡ್ತಾಯಿದ್ಲು. ಈಗ ಅವಳು 55 ಲಕ್ಷ ದುಡ್ಡನ್ನ ತಂದುಕೊಟ್ರೆ ನಮ್ಮತ್ತೆ ನನ್ನಂತೂ ಕಡೆ ಕಾಣಿಸ್ತಾರೆ ಕಣೆ, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಪೂಜಾ ಅಂದಾಗ, ಇಲ್ಲಿ ಪೂಜಾ ಐಡಿಯಾ ಕೊಡ್ತಾಳೆ. ಒಂದು ಕೆಲಸ ಮಾಡಿಬಿಡು, ಇನ್ನೂ ದುಡ್ಡು 55 ಲಕ್ಷ ಕೈಗೆ ಬಂದಿಲ್ವಲ್ಲ, ಈಗ ಮೀನ ತೊಗೊಂಡು ಹೋಗ್ಬಿಟ್ಟು 55 ಲಕ್ಷ ದುಡ್ಡು ತಂದು ಅವ್ರ ಅತ್ತೆ ಕೈ ಕೊಡೋದಕ್ಕಿಂತ ಮುಂಚೆನೇ ನೀನು 55 ಲಕ್ಷನ ಎಲ್ಲಾದರೂ ಜೋಡಿಸ್ಬಿಟ್ಟು ತಗೊಂಡೋಗಿ ನಿಮ್ಮ ಅತ್ತೆ ಕೈಲಿ ಕೊಡು, ಆವಾಗ ನಿನ್ನೆ ಹೊಗಳ್ತಾರೆ ಅಂತ ಹೇಳ್ಬಿಟ್ಟು ಪೂಜೆ ಹೇಳ್ತಾಳೆ. ಅಲ್ಲ ಕಣೆ ಪೂಜಾ, ನಾನೇನೋ ನಿನ್ನ ಹತ್ರ ಹೇಗೆ ಸಜೆಷನ್ ಹುಡಿಕೊಳ್ಳೋದಂತ ನಾನು ಫೋನ್ ಮಾಡಿದರೆ, ನೀನು 55 ಲಕ್ಷನ ಜೋಡಿಸ್ಬಿಟ್ಟು ನಿಮ್ಮ ಅತ್ತೆ ಕೈಲಿ ಕೊಡು ಅಂತ ಹೇಳ್ತಿದೆಯಲ್ಲ, 55 ಲಕ್ಷನ ದುಡ್ಡು ಎಲ್ಲೇ ಥರ ನಾನು ಈ ರೀತಿ ಹೇಳ್ತಾ ಇದ್ದೀನಿ ನೀನು ಅಂತ ಪೂಜೆಗೆ ಹೇಳ್ತಾ ಇರ್ತಾಳೆ. ಮತ್ತು ಅದಕ್ಕೆ ಬಿಟ್ಟರೆ ನೀನು ಈ ಪರಿಹಾರ ಬಿಟ್ಟರೆ ನಿನಗೆ ಬೇರೆ ಪರಿಹಾರನೇ ಇಲ್ಲ ಕಣಿ ಪೂಜಾ, ಅಲ್ಲ ರೋಹಿಣಿ, ನೀನೇನಾದರೂ ಮಾಡಿ 55 ಲಕ್ಷ ದುಡ್ಡು ಜೋಡಿಸ್ಲೇಬೇಕಾಗುತ್ತೆ ಅಂತ ಇಲ್ಲಿ ಪೂಜಾ ಹೇಳ್ತಾ ಇದ್ದಾಳೆ ರೋಹಿಣಿಗೆ. ಅವಳಿಗಂತೂ ಅದನ್ನು ಕೇಳಿ ತುಂಬ ಶಾಕ್ ಆಗಿಬಿಟ್ಟಿರುತ್ತೆ. ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ. ಏನೇ ಪೂಜಾ ನೀನು ಏನಾದರೂ ಬೇರೆ ಸಜೆಷನ್ ಹುಡುಕಿ ಕೊಡ್ತೀಯ ಅಂತಂದರೆ 55 ಲಕ್ಷ ದುಡ್ಡು ಜೋಡ್ಸ್ ಅಂತ ಹೇಳ್ತಿದೆಯಲ್ಲ ಪೂಜಾ ಅಂತ ಫೋನ್ನ ಕಟ್ ಮಾಡ್ತಾಳೆ. ಆದರೆ ಇಲ್ಲಿ ಇನ್ನೇನು ಬ್ಯಾಗ್ ಬಗ್ಗೆ ಮಾತಾಡಬೇಕಾದಾಗ ಇನ್ನು ಇಲ್ಲಿ ರಂಗನಾಥ್ ಅವ್ರು ಏನಂತಾರೆ, 55 ಲಕ್ಷ ಒಂದು ಟ್ರಾಲಿ ಬ್ಯಾಗಿಗೆಲ್ಲ ತುಂಬೋದಿಲ್ಲ ಸೂರ್ಯ, 2 ಟ್ರಾಲಿ ಬೇಕಾಗುತ್ತೆ, ಹಾಗಾದರೆ 55 ಲಕ್ಷ ಆ 2 ಟ್ರಾಲಿಲಿ ತರ್ಬೋದು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಇಲ್ಲಿ ಸೂರ್ಯ ಹೇಳ್ತಾನೆ, ಹೌದಾ ಹಾಗಾದರೆ ಮತ್ತೆ ಸಕ್ಕರೆ ನನಗೆ 2 ಬ್ಯಾಗ್ನ ಕೊಡು ನಿನಗೆ, ಅದರಲ್ಲಿ 55 ಲಕ್ಷ ದುಡ್ಡನ್ನ ತುಂಬ್ಕೊಂಡು ಬಂದು ಅದರಲ್ಲಿ ನಿನಗೆ 501 ರೂಪಾಯಿನ ಇಟ್ಟುಬಿಟ್ಟು ನಿನಗೆ ಆ ದುಡ್ಡನ್ನ ಕೊಡ್ತೀನಿ, ಅಂದರೆ 501 ರೂಪಾಯಿ ಮಾತ್ರ ನಿನಗೆ ಕೊಡ್ತೀನಿ ದುಡ್ಡನ್ನ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣವೇ ಎದ್ಬಿಡ್ತಾಳೆ, ಬಂದ್ಬಿಡು ಆದರೆ ಬ್ಯಾಗ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎದ್ಬಿಡ್ತಾಳೆ. ಎದ್ದ ತಕ್ಷಣವೇ ಇನ್ನು ಅವಳು ನಾಟಕನ ತುಂಬಾ ಶುರು ಮಾಡ್ತಾಳೆ. ಯಾವ ರೀತಿ ನಾಟಕ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ.
ಅಷ್ಟು ನಾಟಕನ ಶುರು ಮಾಡ್ತಾಳಂತಲೇ ಹೇಳ್ಬೋದು. ಈ ನಾಟಕಕ್ಕೆ ಎಲ್ಲರೂ ಮನೆಯವರೆಲ್ಲ ಬಾಯಿ ತಗೊಂಡು ನೋಡ್ತಾರೆ. ಏನು ನಾಟಕ ಅದು ಅಂತಂದರೆ ಬನ್ನಿ ನೋಡೋಣ. ಈಗ ಇಲ್ಲಿ ದೇವ್ರ ಮುಂದೆ ಹೋಗ್ಬಿಟ್ಟು, ಅಯ್ಯೋ ದೇವರೇ, ಲಕ್ಷ್ಮಮ್ಮ ಏನಮ್ಮ ನಿನ್ನ ಮಹಿಮೆ, ನಾನು ಮೀನನ ಎಷ್ಟೆಲ್ಲ ಬೈತಿದ್ದೆ, ಎಷ್ಟೆಲ್ಲ ಹೋಮರ್ಯಾದೆ ಮಾಡ್ತಾಯಿದ್ದೆ, ಎಷ್ಟೆಲ್ಲ ಅಂತ ಇದೆ, ಆದರೆ ಅವಳ ಮೇಲೆ ಪ್ರೀತಿ ಕಣಮ್ಮ ನಾನು ಇದನ್ನೆಲ್ಲ ಬೈದಿದ್ದು. ಅಯ್ಯೋ ನನ್ನ ಬೇಡಿಕೆನೆಲ್ಲ ನಿನ್ನ ಮುಂದೆ ಇಟ್ಟಿದ್ನಲ್ಲ, ಅದನ್ನು ಕರುಣಿಸ್ಬಿಟ್ಟಲ್ಲಮ್ಮ ನೀನು. ನನ್ನ ಮೀನಾಗೆ ಎಷ್ಟೊಂದೆಲ್ಲ ಬೈತಾ ಇದ್ದೆ, ಆದರೆ ಇದನ್ನೆಲ್ಲ ಯಾಕೆ ಬೈತಿದ್ದೆ ಗೊತ್ತಾ ನಾನು? ಮೀನಿಗೆ ಒಳ್ಳೇದಾಗಲಿ, ಅವಳಿಗೆ ಒಂದು ಅಟಾಚೆಲ್ಲ ಹುಟ್ಲಿ, ಇವ್ರಿಗಿಂತ ಚೆನ್ನಾಗಿ ದುಡ್ಡು ಮಾಡಲಿ ಅಂತ ಹೇಳಿಬಿಟ್ಟು ನಾನು ಬೈತಾ ಇದ್ದಿದ್ದು. ಆದರೆ ಇಷ್ಟು ಬೇಗ ನನ್ನ ಪೂಜೆ, ನನ್ನ ಬೇಡಿಕೆ ಇಷ್ಟು ಬೇಗ ಈಡೇರಿಸಿದೆಯಲ್ಲಮ್ಮ, ನಿನಗೆ ಎಷ್ಟು ನಮಸ್ಕಾರ ಮಾಡಿದರೂ ಸಾಕಾಗಲ್ಲ ತಾಯಿ ಅಂತ ಹೇಳ್ಬಿಟ್ಟು ನಾಟಕನ ಶುರು ಮಾಡ್ತಾಳೆ. ಶುರು ಮಾಡಿದ ತಕ್ಷಣ ರಂಗನಾಥ್ ಅವರಂತೂ ತುಂಬಾ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಮನೆಯವರೆಲ್ಲನ ನೋಡೋಕ್ಕೆ ಆಗಲ್ಲ, ಅಷ್ಟು ಶಾಕ್ ಆಗಿಬಿಟ್ಟಿರ್ತಾರೆ. ಅಂದರೆ 55 ಲಕ್ಷಕ್ಕೆ ಇಷ್ಟೊಂದೆಲ್ಲ ನಾಟಕ ಶುರು ಮಾಡ್ಕೊಂಡಿದ್ದಾಳೆ ಶಾಂತಿ ಮನೇಲಿ. ಇನ್ನೇನು ದೇವ್ರನ್ನ, ಅಯ್ಯೋ ಅವಳ ನಾಟಕ ಅಂತೂ ಇನ್ನು ನೋಡೋಕ್ಕೆ ಆಗೋದಿಲ್ಲ. ಅಷ್ಟು ನಾಟಕನ ಶುರು ಮಾಡಿಬಿಟ್ಟು ಮೀನ ಹತ್ರ ಬಂದುಬಿಟ್ಟು, ಮೀನಮ್ಮರಿ ಬಾಮ, ನಿನಗೆ ಚೇರ್ ಹಾಕ್ತೀನಿ ಬಾ ಗಂಧ, ಇಲ್ಲಿ ಕೂತ್ಕೋ ಬಾಮ, ನೀನು ನಿಂತ್ಕೊಂಡಿರಬಾರ್ದು ತಾಯಿ, ನೀನು ಕೂತ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಚೇರ್ನ, ರೋಹಿಣಿನ ಒಂದು ಸೈಡಿಗೆ ತಳ್ಳಿಬಿಟ್ಟು ಚೇರ್ನ ಹಾಕ್ಬಿಟ್ಟು ಮೀನನ್ನು ಕುಂಡ್ರಿಸ್ತಾಳೆ. ಕುಂಡ್ರಿಸಿದ ತಕ್ಷಣ ಸೂರ್ಯಗಂತೂ ತುಂಬಾ ಶಾಕ್ ಆಗುತ್ತೆ. ಆದರೆ ಇಲ್ಲಿ ಮೀನ ಮಾತ್ರ, ನೋಡಿರಿ, ನನಗೆ 55 ಲಕ್ಷ ದುಡ್ಡು ಬರುತ್ತಲ್ವ, 55 ಲಕ್ಷ ದುಡ್ಡು ಬರೋದೇನು ನನಗೆ ಹೊಸದಲ್ಲ ರೀ. ಏಕೆ ಅಂತಂದರೆ ನನಗೆ ದುಡ್ಡಿದ್ರೂ ಒಂದೇ, ದುಡ್ಡಿಲ್ಲ ಅಂತಂದ್ರೂ ಒಂದೇ, ವ್ಯತ್ಯಾಸ ಏನು ಅಂಥದ್ದೇನಿಲ್ಲ ರೀ. ಏನು ಗೊತ್ತಾ, ನಾನು 55 ಲಕ್ಷ ದುಡ್ಡನ್ನ ಒಬ್ರು ಯಾರಿಗಾನ ಅನಾಥಾಶ್ರಮಕ್ಕೆ ಹೋಗಿ ಊಟ ತಿಂಡಿ ಬಟ್ಟೆ ಇಲ್ದವ್ರಿಗೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ರೀ. ಆ ದುಡ್ಡಿಂದ ನನಗೇನು ಅಷ್ಟು ಕಂಫರ್ಟಬಲ್ ಏನು ಅನಿಸಲ್ಲ. ನನಗೇನು ದಿನನಿತ್ಯ ಏನು ನಾನು ದುಡಿಯೋದೇನು ಚೇಂಜ್ ಆಗೋದಿಲ್ಲ. ಏನು ರೀ ನೀವು ಈ ರೀತಿ ಹೇಳ್ತಾ ಇದ್ದೀರಾ ಅಂದಾಗ ಇಲ್ಲಿ ಶಾಂತಿಗಂತೂ ಇನ್ನೂ ಶಾಕ್ ಆಗಿಬಿಡುತ್ತೆ. ಇವಳು ಎಲ್ಲಿ ಅನಾಥಾಶ್ರಮಕ್ಕೆ ಕೊಟ್ಬಿಡ್ತಾಳೆ ಈ ದುಡ್ಡನ್ನ ಅಂತ ತುಂಬಾ ಶಾಕ್ ಆಗುತ್ತೆ. ಮತ್ತು ದೇವ್ರ ಮುಂದೆ ಮತ್ತೆ ನಾಟಕನ ಶುರು ಮಾಡ್ತಾಳೆ. ಅಯ್ಯೋ ದೇವರೇ, ಈ ರೀತಿ ಮಾಡಬೇಡಮ್ಮ, ನನ್ನ ಕರುಣಮಯೇ, ಬೇಕಾದ್ರೆ ಕಸ್ತೂರಿನ ಕೇಳಿ, ನಾನು ದಿನಾ ದೇವಸ್ಥಾನಕ್ಕೆ ಹೋಗ್ತಿದ್ನಲ್ವ, ದೇವಸ್ಥಾನಕ್ಕೆ ಹೋದಾಗ ಮೀನಾಗೆ ಒಳ್ಳೇದಾಗಬೇಕು, ಮೀನಾಗೆ ದುಡ್ಡು ಬರಬೇಕು, ಮೀನನೇ ಚೆನ್ನಾಗಿರಬೇಕು ಅಂತ ನಾನು ಬೇಡ್ಕೊಳ್ತಾ ಇದ್ದೆ ದೇವ್ರನ್ನ. ಆದರೆ ಇಷ್ಟು ಬೇಗ ನಾನು ಬೇಡ್ಕೊಂಡಿರೋದನ್ನ ಇಷ್ಟು ಬೇಗ ನೆರವೇರಿಸಿದೆಯಾ ಅಂತಂದರೆ ನಂಬಕ್ಕೆ ಆಗ್ತಿಲ್ಲ ತಾಯಿ ನನಗೆ ಅಂತ ಕೈ ಮುಗಿತಾ ಇರ್ತಾಳೆ. ಒಂದು ಕಡೆ ಶ್ರುತಿ ಅಂತೂ ನಗ್ತಲೇ ಇರ್ತಾಳೆ. ರೋಹಿಣಿಗಂತೂ ತುಂಬಾ ಶಾಕು, ಅಪ್ಪ ಎಷ್ಟು ನಾಟಕ ಆಡ್ತಿದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಮತ್ತು ಇನ್ನೇನೆಲ್ಲ ಬೇಡ್ಕೊಂಡಿದ್ದ ಆದಮೇಲೆ ಇಲ್ಲಿ ಸೂರ್ಯ ಇದ್ಕೊಂಡು, ಏ ಮೀನಾ, ನಿಮ್ಮ ಅಮ್ಮನಿಗೂ ನಿನ್ನ ತಂಗಿಗೂ ಫೋನ್ ಮಾಡಿ ಹೇಳಿ ಈ ರೀತಿ 55 ಲಕ್ಷ ದುಡ್ಡು ಬಂದಿದೆ ಅಂತ ಒಂದು ಸರಿ ಹೇಳಿ ಮೀನಾ ಅಂತ ಅಂದಾಗ ಅಲ್ಲಿ ಮೀನಾ ಇದ್ಕೊಂಡು, ರೀ ಬೇಡ ರೀ, ಅಮ್ಮಗೂ ನನ್ನ ತಂಗಿಗೂ ಸರ್ಪ್ರೈಸ್ ಕೊಡೋಣ ರೀ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಅವಳಿಗೆ ಇನ್ನೂ ಶಾಕ್ ಆಗುತ್ತೆ, ಎಲ್ಲಿ ಅವ್ರ ಅಮ್ಮನಿಗೂ ತಂಗಿಗೆ ದುಡ್ಡನ್ನ ಕೊಟ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಇನ್ನೂ ನಾಟಕನ ಶುರು ಮಾಡ್ಕೋತಾಳೆ. ನಾಟಕ ಅಂತಂದರೆ ಆ ನಾಟಕಕ್ಕೆ ಪರದೆನೇ ಎಳೆಯೋಕ್ಕಾಗೋದಿಲ್ಲ, ಅಷ್ಟು ಒಳ್ಳೆ ನಾಟಕನೇ ಶುರು ಮಾಡ್ಕೊಂಡಿದ್ದಾಳೆ. ಒಂದೊಂದು ಅಲ್ಲ, ಅಯ್ಯೋ ಮೀನಮ್ಮರಿ ಬಾಕಂದ ಕೂತ್ಕೋ, ಚೇರ್ ಮೇಲೆ ಕೂತ್ಕೋ ಬಾರಮ್ಮ, ಇನ್ಮೇಲೆ ನೀನು ಮಹಾರಾಣಿ ಥರ ಇರಬೇಕಣಮ್ಮ, ನೀನು ಇಲ್ಲೆಲ್ಲ ನಿಂತ್ಕೊಂಡಿರಬಾರ್ದಮ್ಮ. ಅಯ್ಯೋ ಗಾಳಿ ಫ್ಯಾನ್ ಹಾಕೋಣ ಅಂತಂದರೆ ಗಾಳಿ ಫ್ಯಾನ್ ಹಾಕ್ಬಿಟ್ರೆ ಇಲ್ಲಿ ಲಕ್ಷ್ಮಿನ ಬೇರೆ ಕೂರಿಸಿದ್ದೀವಿ, ಆ ಗಾಳಿ ಫ್ಯಾನ್ಗೆ ದೀಪಗಳೇ ಹಾರೋಗ್ಬಿಡುತ್ತೆ. ಹಾಗಾಗಿ ನಾನೇ ಬಂದ್ಬಿಟ್ಟು ನಿನಗೆ ಸೆರಗಿಡ್ಕೊಂಡು ಸೆರಗಲ್ಲಿ ನಿನಗೆ ಗಾಳಿ ಸೋತೀನಿ ಬಾಕಂದ ಅಂತ ಹೇಳ್ಬಿಟ್ಟು ಕೆನ್ನೆನ ಹಿಡ್ಕೊಂಡು ರಿಕ್ವೆಸ್ಟ್ ಮಾಡಿ ಅವಳ ಒಂದು ಚೇರ್ ಮೇಲೆ ಕುಂಡ್ರಿಸ್ತಾಳೆ. ಕುಂಡ್ರಿಸಿದ ತಕ್ಷಣ ಮೀನಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ. ಸೂರ್ಯನಿಗಂತೂ ನೋಡೋಕ್ಕೆ ಆಗಲ್ಲ ದೃಶ್ಯನ. ಯಪ್ಪ, ಎಷ್ಟು ದೃಶ್ಯ ಅಂತಂದರೆ 5 ಫಿಲಮ್ನ ತೋರಿಸ್ಬಿಡ್ತಾಳೆ ಅಂತಲೇ ಹೇಳ್ಬೋದು. ಅಷ್ಟು ಒಳ್ಳೆ ದೃಶ್ಯನೇ ಮಾಡಿರ್ತಾಳೆ ಇಲ್ಲಿ ಶಾಂತಿ. ಮತ್ತು ಇಲ್ಲಿ ರಂಗನಾಥ್ ಅವ್ರು ಇದ್ಕೊಂಡು ಬೇಷ್ ಅಂತ ಅನ್ಕೋತಾ ಇರ್ತಾರೆ ಅವ್ರ ಮನಸ್ಸಲ್ಲಿ, ಅಬ್ಬಬ್ಬಬ್ಬಬ್ಬ ಸಕ್ಕರೆ ಬಾಯಿ ಅಂದರೆ ಸಕ್ಕರೆ ಬಾಯಿ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರುತಿನೂ ಹಾಗೆ ರವಿ ಮತ್ತು ಹಾಗೆ ಮೀನಾ ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಸೂರ್ಯ ಇವ್ರು ಮೂವರು ಒಬ್ಬರೊಬ್ಬರು ಮಗ ನೋಡಿಕೊಂಡು ಕನ್ಫ್ಯೂಷನ್ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಏನು ಮಾಡಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ ಇವ್ರ ನಾಟಕ್ಕೆ. ಮತ್ತು ಮುಂದೆ ಹೋಗ್ತಾಳೆ. ಮತ್ತೆ ಅವಳು ಮೀನಾ ಕೂತ್ಕೊಳ್ಳೋದಿಲ್ಲ. ಬಾಕಂದ ಕೂತ್ಕೋ, ಚೇರ್ ಹಾಕ್ತೀನಿ ಬಾಕಂದ, ನಿನಗೋಸ್ಕರ ನಾನು ಚೇರ್ ಹಾಕ್ತೀನಿ ಬಾಮ್ಮ, ನಿನಗೋಸ್ಕರ ಏನು ಮಾಡಿಕೊಡ್ಬೇಕು ಹೇಳಮ್ಮಕ್ಕಂದ, ನೀನು ಎಷ್ಟು ಒಳ್ಳೆಯಳು ಗೊತ್ತೇನಮ್ಮ, ಈ ಮನೆಗೆ ಮಹಾಲಕ್ಷ್ಮಿ ನೀನು ಅಂತ ಹೇಳಿದಾಗ ಮೀನು ಎತ್ಕೊಳತ್ತೆ ನಾನಾ ಅಂತ ಕೇಳ್ತಾಳೆ. ಹೌದು ಅಮ್ಮ, ನೀನೇ ಈ ಮನೆಗೆ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಮುದ್ದಾಡ್ತಾಳೆ. ಆ ಮೀನಾಗಂತೂ ಆ ಪ್ರೀತಿನ ನೋಡಿ ಕಣ್ಣೀರೇ ಬಂದ್ಬಿಡುತ್ತೆ. ನಮ್ಮತ್ತೆ ಎಷ್ಟು ಚೆನ್ನಾಗಿ ನನ್ನ ಹತ್ರ ಪ್ರೀತಿ ಮಾಡ್ತಾರೆ ಅಂತ.
ಆದರೆ ರೋಹಿಣಿಗೆ ಮಾತ್ರ ಬಾಯಿ ಮೇಲೆ ಬೆಳ್ಳಿಕೊಂಡು ಯಪ್ಪ ಎಷ್ಟು ನಾಟಕ ಆಡ್ತಾರೆ ಈ ಅಮ್ಮ ಅಂತ ಅನ್ಕೋತಾ ಇರ್ತಾರೆ. ಶ್ರುತಿನೂ ಅಷ್ಟೇ, ಎರಡು ಕೆನ್ನೆಗಳು ಕೈ ಇಟ್ಕೊಂಡು ಎಷ್ಟು ನಾಟಕ ಆಡ್ತಾರೆ ಇವರು ಅಂತ ಅವರು ಕೂಡ ಅನ್ಕೋತಾ ಇರ್ತಾರೆ. ಆದರೆ ಇವ್ರ ನಾಟಕಕ್ಕೆ ಇನ್ನೂ ಕಮ್ಮಿ ಇಲ್ಲ, ಇನ್ನೂ ಜಾಸ್ತಿನೇ ಶುರು ಹಚ್ಕೊಂಡಿದ್ದಾರೆ. ಅದೇನು ನಾಟಕ ಅಂತಂದರೆ, ಅವಳ ಕಣ್ಣೀರು ಹರ್ಸೋ ಥರ ಫೀಲ್ ಮಾಡಿಬಿಟ್ಟು ಅವಳಿಗೆ ಮಮಕಾರ ಬರೋ ಥರ ಫೀಲ್ ಮಾಡಿ ಅಳೋಕ್ಕೆ ಶುರು ಮಾಡ್ತಾಳೆ. ಅಯ್ಯೋ ಎಷ್ಟೆಲ್ಲ ಅನ್ನಮ್ಮ ನಿನ್ನ, ಎಷ್ಟೆಲ್ಲ ಬೈದ್ನಮ್ಮ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಕಂದ. ಯಾಕೆ ಅಂತಂದರೆ ನಿನಗೆ ಒಳ್ಳೇದಾಗಲಿ ಅಂತ ಕಣಮ್ಮ ನಾನು ಇಷ್ಟೆಲ್ಲ ಮಾಡಿದ್ದು. ಇವತ್ತು ನಾನೆಲ್ಲ ಅನ್ನಷ್ಟೊತ್ತಿಗೆ, ನಾನು ಬೈಯೋಷ್ಟೊತ್ತಿಗೆ ನಿನಗೆ ಹಠಚಾಲ ಜಾಸ್ತಿ ಹುಟ್ಟಿದ್ದು, ನೀನು ಚೆನ್ನಾಗಿ ಬೆಳೆದಿದ್ದು. ಇಲ್ಲ ಅಂತಂದಿದ್ರೆ, ನಾನೇನು ಬೈದಿಲ್ಲ ಅಂತಂದಿದ್ರೆ ನಿನಗೆ ಯಾವುದು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ ನನ್ನ ಅಂತೇಳಿ ಕೈ ಮುಗಿತಾಳೆ. ತಿರ್ಗಿ ಆಮೇಲೆ ದೇವ್ರಿಗೂ ಅಷ್ಟೇ, ದೇವರೇ ನಾನು ಈ ಮಗುಗೆ ಎಷ್ಟೆಲ್ಲ ಬೈದಿದ್ದೀನಿ, ಎಷ್ಟೆಲ್ಲ ಅಂದಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡು ದೇವರೇ, ನನಗೆ ದಯವಿಟ್ಟು ಮನಸ್ಸಲ್ಲಿ ಇಟ್ಕೋಬೇಡಪ್ಪ ನೀನು ಅಂತ ಹೇಳ್ಬಿಟ್ಟು ಮೀನನ್ನು ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಏನು ಹಗ್ಗು ಮಾಡ್ಕೊಂಡು ಕಣ್ಣೀರನ್ನ ಹಾಕ್ತಾ ಇರ್ತಾಳೆ. ಆದರೆ ರಂಗನಾಥ್ ಅವ್ರು ಮಾತ್ರ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾರೆ. ರೋಹಿಣಿನೂ ಅಷ್ಟೇ ಶಾಕಿಂದ ನೋಡ್ತಾ ಇರ್ತಾಳೆ. ಸೂರ್ಯನೂ ಅಷ್ಟೇ, ಮೀನಷ್ಟು ಎಲ್ಲರೂ ಅವ್ರು ಮಾಡೋ ಪ್ರೀತಿಗಂತೂ ಫ್ಲಾಟಾಗಿ ಹೋಗಿದ್ದಾರೆ. ಇಲ್ಲಿ ಏನು ನಡೀತಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ. ಶ್ರುತಿ ಅಂತೂ ರವಿ ಏನು ರವಿ ಇದು ಅಂತಂದಾಗ, ನಾನು ಇದನ್ನೇ ಕಡೆ ನೋಡ್ತಾ ಇದ್ದೀನಿ, ಇಲ್ಲೇನು ನಡೀತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಇದೇನು ಕನಸ ನನಸ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಮನೆಯವರೆಲ್ಲನ ಶಾಕ್ ಆಗಿದ್ದಾರೆ. ಇದು ಒಂಥರ ಕನಸ ನನಸ ಅಂತಲೇ ಗೊತ್ತಾಗ್ತಾ ಇರಲ್ಲ. ರೀ ಏನು ಗೊತ್ತಾ ರೀ, ನಮ್ಮ ಮೀನಮ್ಮರಿಗೆ ತುಂಬ ಸುಸ್ತಾಗುತ್ತೆ ರೀ, ಮತ್ತು ಅವಳಿಗೆ ನಿನ್ನೆಯಿಂದ ಕೆಲಸನೆಲ್ಲ ಮಾಡಿಬಿಟ್ಟು ತುಂಬ ಸುಸ್ತಾಗಿದೆ ಮಗು. ಏನು ಗೊತ್ತಾ, ಈ ಮಗುಗೆ ನಾನೇ ಜ್ಯೂಸ್ ಮಾಡ್ಕೊಂಡು ಬಂದು ಕೊಡಬೇಕಂತ ಅನಿಸ್ತಿದೆ ರೀ, ನನಗೆ ಒಂದು ಆರೆಂಜ್ ಜ್ಯೂಸನ್ನ ಮಾಡ್ಕೊಂಡು ಬಂದು ಕೊಡ್ತೀನಿ ರೀ ಇವಳಿಗೆ ಅಂತ ಅಂದಾಗ ಇಲ್ಲಿ ರೋಹಿಣಿ ತುಂಬ ಶಾಕ್ ಆಗಿಬಿಡ್ತಾಳೆ. ಅಯ್ಯೋ ನನಗೆ ಸಿಗೋ ಪ್ರೀತಿಯೆಲ್ಲ ಇವಳಿಗೆ ಸಿಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಶಾಕ್ ಆಗ್ತಾಳೆ. ತಿರ್ಗಿ ಹಾಗೇನೇ ಮತ್ತೆ ಇನ್ನೇನು, ಮೀನಾ ಇಲ್ಲಿ ಕೂತ್ಕೊಳ್ಳಮ್ಮ, ನಿನಗೆ ಫ್ಯಾನ್ ಹಾಕಿದರೆ ಇವಾಗ ದೀಪ ಹಾರೋಗ್ಬಿಡುತ್ತೆ, ನಾನೇ ಸೆರಗಿಡ್ಕೊಂಡು ಸೆರಗನ್ನ ಗಾಳಿಯಾಗಿ ಶೋಕ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ರಂಗನಾಥ್ ಇದ್ಕೊಂಡು, ಸೂರ್ಯ ನನಗೆ ಕಣ್ಣೆಲ್ಲ ತಿರುಗ್ತಿದೆ ಕಣೋ, ಕಣ್ಣೆಲ್ಲ ಹೇಗೇಗೋ ಆಗ್ತಿದೆ ಕಣೋ, ನನಗೆ ತುಂಬ ಸುಸ್ತಾಗ್ತಿದೆ ಕಣೋ, ಈ ದೃಶ್ಯನೆಲ್ಲ ನೋಡೋಕ್ಕೆ ಆಗ್ತಿಲ್ಲ ಕಣೋ ಸೂರ್ಯ ಅಂತ ಕಣ್ಣು ತಿರುಗಿದಿರ್ತಾರೆ ರಂಗನಾಥ್ ಅವರು ತಿರುಗಿಸ್ತಾ ಇರ್ತಾರೆ ತಲೆನ. ಆದರೆ ಇಲ್ಲಿ ಶಾಂತಿ ಇದ್ಕೊಂಡು ಮತ್ತು ಒಂದು ಜ್ಯೂಸನ್ನ ನಿನಗೆ ಹಾಗೆ ನಿಮ್ಮ ಮಾಮನಿಗೆ ಸೂರ್ಯನಿಗೆ ಎಲ್ರಿಗೂ ಜ್ಯೂಸನ್ನ ನಾನೇ ಮಾಡ್ಕೊಬರ್ತೀನಿ ಅಂತ ಹೆದಾಳ್ತಾಳೆ. ಆದರೆ ಇಲ್ಲಿ ರೋಹಿಣ ಅವಳ ಮುಂದೆ ಬರ್ತಾಳೆ. ರೋಹಿಣಿ ಗುಂಗ್ರಿ ಬರೇ ಇಲ್ಲಿ, ನಿನಗೆ ಹೋಗ್ಬಿಟ್ಟು ಇವರೆಲ್ಲರಿಗೂ ಜ್ಯೂಸ್ ಮಾಡ್ಕೊಂಡು ಬಂದು ತಂದುಕೊಡು. ಜ್ಯೂಸು ಹೆಂಗಿರಬೇಕು ಗೊತ್ತಾ, ರುಚಿಯಾಗಿರಬೇಕು, ನಾನ್ಯಾಕೆ ಮಾಡ್ಕೊಬರ್ಬೇಕು, ಹೋಗಿ ಜ್ಯೂಸ್ ಮಾಡ್ಕೊಬಾ ಅಂತ ಗುಂಗ್ರಿನ ಕರೆದ್ಬಿಟ್ಟು ಜ್ಯೂಸನ್ನ ಮಾಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಗುಂಗ್ರಿನ ಅಡುಗೆ ಮನೆಗೆ ಕಳಿಸ್ತಾರೆ. ಓಹೋ ಇವಳಿಗೆ ನಾನು ಮಾಡ್ಕೊಬಂದು ಕೊಡಬೇಕಂತೆ, ಇಲ್ಲ ಅವಳೇ ಮಾಡ್ಕೊಬರ್ಲಿ ಜ್ಯೂಸನ್ನ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಮತ್ತು ಹಿಂದಕ್ಕೆ ಬರ್ತಾಳೆ. ರೀ ಕೂತ್ಕೊಳ್ರಿ, ನೀವು ಕಣ್ ತಿರುಗು ತಂದೇರ್ರಿ, ಮೀನ ಎಲ್ಲೋದ್ಲಿ ರೀ ಅಂತ ಅಂದಾಗ ಮೀನು ಅವ್ರ ಗಂಡನ ಪಕ್ಕ ನಿಂತಿರ್ತಾಳೆ. ಅಯ್ಯೋ ಈ ಸೂರ್ಯ ಅಂತೂ ಯಾವಾಗಲೂ ಹೆಂಡ್ತಿನ ಅಂಟ್ಕೊಂಡೇ ಇರ್ತಾನೆ ಅಂತ ಹೇಳ್ಬಿಟ್ಟು ಆ ಸೂರ್ಯನ ಆ ಕಡೆ ತಳ್ಳಿ ತಿರ್ಗಾ ಬಂದು ಶಾಂತಿ ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಹಗ್ ಮಾಡ್ತಾ ಇರ್ತಾಳೆ ಮೀನನ್ನು. ಎಷ್ಟು ಪ್ರೀತಿ ಅಂತಂದರೆ ಅಪ್ಪ, ಎಲ್ಲ ಮನೆಯವರೆಲ್ಲ ಕಳೆದೋಗಿರ್ತಾರೆ ಪ್ರೀತಿಗಂತಲೇ ಹೇಳ್ಬೋದು, ಅಷ್ಟು ಪ್ರೀತಿ ಶುರುವಾಗಿರುತ್ತೆ. ರಂಗನಾಥ್ ಇದ್ಕೊಂಡು, ಯಪ್ಪ ಇನ್ನು ಏನೆಲ್ಲ ನೋಡಬೇಕು ಸೂರ್ಯ, ನನ್ನ ಕಣ್ಣಿಂದ ನೋಡೋಕ್ಕೆ ಆಗ್ತಿಲ್ಲ ಕಣೋ ಈ ದೃಶ್ಯನ, ನನಗಂತೂ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಅಂತ ಒಬ್ರಿಗೊಬ್ರು ಸಿಕ್ಕಾಪಟ್ಟೆ ನಗ್ತಾ ಇರ್ತಾರೆ. ಮತ್ತು ಇನ್ನೇನು ಶಾಂತಿ ಇದ್ಕೊಂಡು ಗಾಳಿ ಸೋಕೋಕ್ಕೆ ರೆಡಿಯಾಗಿರ್ತಾಳೆ. ಇಲ್ಲಿ ರೋಹಿಣಿ ಬಂದ್ಬಿಟ್ಟು, ಅಯ್ಯೋ ದೇವ್ರೆ, ಯಪ್ಪ ಈ ಅಮ್ಮ ಏನು 5 ಪಿಕ್ಚರ್ನ ತೋರಿಸ್ಬಿಟ್ಲು, ಇಷ್ಟೊಂದು ನಾಟಕನ, 55 ಲಕ್ಷ ದುಡ್ಡಿಗೆ ಇಷ್ಟೊಂದೆಲ್ಲ ನಾಟಕ ಆಡ್ತಾಳ, ಯಪ್ಪ ಈ ತಾಯಿನ ನಾನು ಎಲ್ಲಿ ನೋಡೇ ಇರಲಿಲ್ಲ, ನಾನು ಆ ಮೀನಾಗಿ ಜ್ಯೂಸ್ ಮಾಡಿಕೊಡ್ಬೇಕಂತೆ, ಯಪ್ಪ ಏನಪ್ಪ ಇದು ಕರ್ಮ ಅಲ್ಲ, ಅವಳ ಹತ್ರ ನಾನು ಸೇವೆ ಮಾಡಿಸ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡ್ರೆ ಈಗ ಅವಳಿಗೇನೆ ಸೇವೆ ಮಾಡು ಅಂತ ಹೇಳ್ತಾಳೆ ಅತ್ತೆ. ಅಂದರೆ ಇಷ್ಟೊಂದು ನಾಟಕ ಆಡ್ತಾಳ, ದುಡ್ಡು ಕೊಟ್ಟರೆ ಇಷ್ಟೆಲ್ಲ ನಾಟಕ ಆಡ್ತಾಳ ಅಂತ ಹೇಳ್ಬಿಟ್ಟು ಅವಳು ಗುಣಗ್ತಾ ಇರ್ತಾಳೆ ಅಡುಗೆ ಮನೆಗೆ. ಏನೇ ಮಾಡ್ತಿದ್ಯಾ, ಜ್ಯೂಸ್ ಮಾಡ್ಕೊಂಡು ಬಾರಿ ಅಂದರೆ ಎಷ್ಟೊತ್ತೆ ನೀನು ಅಡುಗೆ ಮನೆಗೆ ಹೋಗೋದು ಅಂತ ಕೂಗ್ತಾ ಇರ್ತಾಳೆ ಶಾಂತಿ. ಇಲ್ಲ ಅತ್ತೆ, ತಂದೆ ಅತ್ತೆ ಅಂತೇಳಿ ಅವಳು ಕೂಡ ರೋಹಿಣಿ ಅಂತ ಇರ್ತಾಳೆ. ಆದರೆ ಇವ್ರ ನಾಟಕಗಳೆಲ್ಲ ನೋಡಿಬಿಟ್ಟು ತುಂಬಾ ಶಾಕ್ ಆಗಿರ್ತಾರೆ ಮನೆಯವರೆಲ್ಲ. ಆ ನಾಟಕ ಅನ್ನೋದಕ್ಕಿಂತ ಅದು ನಿಜವಾದ ಪ್ರೀತಿನೋ ಸುಳ್ಳು ಪ್ರೀತಿನೋ ಎಲ್ಲರಿಗೂ ತುಂಬ ಟೆನ್ಷನ್ ಆಗಿರುತ್ತೆ. ಇವಳು ಏನು ಮಾಡ್ತಿದ್ದಾಳಂತ ಅವ್ರಿಗೆ ಕೂಡ ಗೊತ್ತಿರಲ್ಲ. ಮೀನಾ ಸೆಕೆ ಆಗ್ತಿದೆಯಮ್ಮ, ನಿನಗೆ ತುಂಬ ಸುಸ್ತಾಗ್ತಿದೆ ಕಂದ ಅಂತ ಹೇಳೋದೇನು, ಆಮೇಲೆ ಕೆನ್ನೆ ಮುಟ್ಕೊಳ್ಳೋದೇನು, ಮಾತಾಡ್ಸೋದೇನು, ಎಷ್ಟು ಸಂತೋಷವಾಗಿ ತುಂಬ ಖುಷಿ ಅಂದರೆ ಖುಷಿನ ಅನಿಸ್ತಾ ಇರ್ತಾರೆ. ಆಗ ಇನ್ನೇನು ರೋಹಿಣಿ ಇಲ್ಲಿ ಜ್ಯೂಸ್ ಮಾಡೋಕ್ಕೆ ರೆಡಿ ಆಗ್ತಾ ಇರ್ತಾಳೆ. ನನಗೆ ಜ್ಯೂಸ್ ಮಾಡಬೇಕಾದಾಗ ಆ ಮಿಕ್ಸಿ
ಮಿಕ್ಸಿನ ಸರಿಗೆ ಹಾಕಿರಲ್ಲ, ಅದು ಬಂದು ಮಗ್ಸ್ ಹಿಡಿತೈತೆ. ಮಗ್ಸ್ ಹಿಡಿದ ತಕ್ಷಣ ಅಯ್ಯೋ ಇದೇನಪ್ಪ ಕರ್ಮ, ನನ್ನ ಮಕ್ಕಕ್ಕೆಲ್ಲ ಸಿಡ್ದೋಗಿದ್ದು ಈ ಜ್ಯೂಸು, ಅಲ್ಲ ನಾನು ಅವಳ ಹತ್ರ ಸೇವೆ ಮಾಡಿಸ್ಕೊಳ್ಳೋಣಂದರೆ ನಾನೇ ಸೇವೆ ಮಾಡಬೇಕಲ್ಲ. ಈ ಅತ್ತೆ ನನ್ನ ಹತ್ರ ಏನಾದ್ರು ದುಡ್ಡಿಲ್ಲ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ನಾನು ಹೊರ್ಗಡೆ ಹಾಕ್ತಾರೇನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ರೋಹಿಣಿ ಗುಣಗ್ತಾ ಇರ್ತಾಳೆ. ಆದರೆ ಒಂದು ಸಕ್ಕರೆ ಬಾಟ್ಲಿ ಅಂತ ತೊಗೊತಾಳೆ. ಆ ಸಕ್ಕರೆ ಬಾಟ್ಲಿಲಿ ಉಪ್ಪಿರುತ್ತೆ. ಮಾಡ್ತೀನಿ ಇವ್ರಿಗೆಲ್ಲ ಸೊರಿಯಾಗೆ ಅಂತ ಹೇಳ್ಬಿಟ್ಟು ಅವಳೇನು ಮಾಡ್ತಾಳೆ, ಉಪ್ಪನ್ನ ಒಯ್ದ್ಬಿಟ್ಟು ಜ್ಯೂಸ್ ಮಾಡ್ತಾಳೆ. ಜ್ಯೂಸ್ ಮಾಡಿಬಿಟ್ಟು ಇನ್ನೇನೆಲ್ಲ ಜ್ಯೂಸೆಲ್ಲ ರೆಡಿ ಮಾಡಿಕೊಂಡು ಗ್ಲಾಸಲ್ಲೆಲ್ಲ ಹಾಕ್ಕೊಂಡು ತೊಗೊಂಡು ಬರ್ತಾಳೆ. ಯಾಕೆ ರೋಹಿಣಿಯವರೇ ಮುಖ ಎಲ್ಲ ಹಾಕಿ ಬೇವ್ತಿದೆ ಅಂತ ಮೀನಾ ಕೇಳ್ತಾಳೆ. ಆ ಕೇಳಿದ ತಕ್ಷಣವೇ ಏನಿಲ್ಲ ಮೀನಾ, ತುಂಬ ಸುಸ್ತಾಯಿತು ನನಗೆ ಅಂದಾಗ, ಮತ್ತು ನಿಮಗೆ ಎಲ್ಲ ಜಾಸ್ತಿ ಸುಸ್ತಾಗಿರೋದು, ಈಗ ಒಂದು ಕೆಲಸ ಮಾಡಿ ನೀವೇ ಜ್ಯೂಸನ್ನ ಕುಡಿದ್ಬಿಡಿ ಅಂತ ಮೀನಾ ಹೇಳ್ತಾಳೆ. ಹಾಂ, ನಾನು ಕುಡಿಬೇಕಾ ಅಂತ ತುಂಬಾ ಶಾಕ್ ಆಗ್ತಾಳೆ. ಇವತ್ತಿನ ಸಂಚಿಕೆ ಇದಾಗಿತ್ತು. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲೇವರೆಗೂ ಥ್ಯಾಂಕ್ ಯು ಆಲ್.